ಕೋಲಾರದಲ್ಲಿ ನಂಬಿಸಿ ಮೋಸ ಮಾಡಿ ತಮ್ಮ ಮಗ ಸೈಯದ್ ಅಹಮದ್ ರವರ ಹೆಸರಿನಲ್ಲಿರುವಂತಹ ಗಾಡಿ ಸಂಖ್ಯೆ KA 16C 5718 ಮಾಡೆಲ್ 2016 ಕ್ಯಾಂಟರ್ ಗಾಡಿಯನ್ನ 1.5 ಲಕ್ಷ ನೀಡಿ ಕಂಟಿನ್ಯೂ ಫೈನಾನ್ಸ್ ಮಾಡಿಕೊಳ್ಳುವ ಬಗ್ಗೆ ಕರಾರು ಮಾಡಿಕೊಂಡು ಕ್ಯಾಂಟರ್ ಗಾಡಿ ಪಡೆದು ಕಳೆದ 1.5 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿ ಜಿಲಾನ್ ಹಾಗೂ ಅವರ ಅಣ್ಣ ರೋಷನ್ ಉರ್ಫ್ ನ್ಯಾಮತ್ ಎಂಬುವವರನ್ನ ಹಿಡಿದು ನಗರದ ಪೊಲೀಸರಿಗೆ ಒಪ್ಪಿಸಿದ್ದು, ನಮ್ಮ ಕುಟುಂಬಕ್ಕೆ ದಗಾಕೋರ ಜಿಲಾನ್ ಕಡೆಯವರು ಜೀವ ಬೆದರಿಕೆ ಹಾಕುತ್ತಿದ್ದು, ಪೊಲೀಸರು ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರೊಂದಿಗೆ ರಕ್ಷಣೆ ನೀಡಬೇಕು ಅಂತ ದೂರುದಾರರಾದ GN ಗೌಸ್ ಬೇಗ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತಾವು ಕಳೆದ ವರ್ಷದಿಂದ ಹುಡುಕಿದ್ರೂ ಆರೋಪಿಗಳು ಸಿಗದ ಕಾರಣ ಕಳೆದ 2 ತಿಂಗಳ ಹಿಂದೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ತಮ್ಮವರ ಸಹಕಾರದಿಂದ ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವುದಾಗಿ ತಿಳಿಸಿದರು. ಅಲ್ಲದೆ ಆರೋಪಿಗಳು ಇದೇ ತರಹ ಬೇರೆ ಬೇರೆ ವ್ಯಕ್ತಿಗಳಿಂದ ಹಲವಾರು ಗಾಡಿಗಳನ್ನು ಪಡೆದು ವಂಚಿಸಿರುವ ಬಗ್ಗೆ ಕೇಳಿಬರುತ್ತಿದ್ದು, ಈ ಹಿಂದೆ ಬಂಗಾರಪೇಟೆಯ ಪೊಲೀಸ್ ಠಾಣೆಯಲ್ಲೂ ಆರೋಪಿಯ ಮೇಲೆ ದೂರು ದಾಖಲಾಗಿದೆ ಅಂತ ತಿಳಿಸಿದ್ರು. ये गाड़ी तुम्हें हम ले जा कितने दिन हुआ? 1 साल होगा. 1 साल होगा. 1 साल से कहाँ थे तुम्हें? 1 साल से EMI भी बंद करे हैं हमें. कैसे महीने बनी तुम्हें EMI? तकरीबन 7-8 महीने बंद करे. उसके बाद से EMI बंद को नहीं. गाड़ी कहाँ है वो? गाड़ी नहीं है. क्या करे? स्क्रैप कर डाला. स्क्रैप को डाला. कहाँ डाला है? मैच खोल को मैच कर डाला. कहाँ कहाँ कौन से घूमे डाला? एक जने को एक चीज दे. तुम इतने दिन से क्यों तुम छपला को ऐसा कर लगते सो? डर गए थे. चोरी करी सही च टम्पो तुम्हें बेची सही च. हाँ. तुम्हारा नाम पूरा? न्यामत. तुम्हारा नाम? जिला. जिला. गाड़ी के ओनर का नाम क्या? तुम्हें गाड़ी बेचे ना? हयात बेग. गाड़ी ली से किसके तुम्हें? किसको से? अब जो गाड़ी तुम्हें बेचे हयात बेग कर लिया. ಜಮಾಲ್ ಶಾ ನಗರದಲ್ಲಿ ಇರೋದು. ಜಿಲಾನ್ ಅನ್ನೋರು ರೋಷನ್ ಅವರು ಅಣ್ಣ ತಮ್ಮಂದರಿಗೆ ನಾನು ಗಾಡಿ ಕಂಟಿನ್ಯೂ ಫೈನಾನ್ಸ್ ಕೊಟ್ಟಿದ್ದೆ. 1.5 ಲಕ್ಷ ನನಗೆ ಕೊಟ್ಟಿದ್ದರು. ಆಮೇಲೆ ನಾನು ಅವ್ರಿಗೆ 3-4 ಕಂತು ಕಟ್ಕೊಂಡು ಆಮೇಲೆ ಡ್ಯೂ ಕಟ್ತಾ ಇಲ್ಲ, ಫೋನ್ ಮಾಡಿ ಹೇಳಿ ಸಾಕಾಯ್ತು. ಲಾಸ್ಟಿಗೆ 7-8 ತಿಂಗಳಾಗ್ತಾ ಬಂತು, ಡ್ಯೂನೇ ಕಟ್ಟಿಲ್ಲ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿದರು. ನಾನು ಆಮೇಲೆ 2 ತಿಂಗಳ ಹಿಂದೆ ನಾನು ಕೋರ್ಟಿಂದ ಆರ್ಡರ್ ಮಾಡಿಸಿ ಸ್ಟೇಷನ್ಗೆ ಕೇಸ್ ಬುಕ್ ಮಾಡಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಟೆ. ಅವ್ರು ಕೇಸ್ ಬುಕ್ ಮಾಡಿ 2 ತಿಂಗಳಾಯಿತು. ಆದರೆ ಅವರು ಏನು ಕ್ರಮ ತಗೊಂಡಿಲ್ಲ. ನನಗೆ ತೊಂದರೆ ಆಗಿದೆ. ನಾನು ನಮ್ಮ ಕಡೆಯವ್ರಿಗೆ ನಾನು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆ. ಅವ್ರು ಫಾಲೋ ಮಾಡ್ಕೊಂಡು ಬಂದು ಅವ್ರಿಗೆ ಫಾಲೋನಲ್ಲಿ ಇದ್ದರು. ಲಾಸ್ಟಲ್ಲಿ ನಿನ್ನೆ ಈ ಥರ ಮಡವಾಳ್ಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿ ಅದು ಸ್ಕ್ರಾಪ್ನಲ್ಲಿ ಇದೆ ಮಾರಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕರೆದಿದ್ದು. ಅವ್ರು ಬಂದಿದ್ದು ನನಗೆ ಇಂಟಿಮೇಷನ್ ಕೊಡು. ನಾನು ಅಲ್ಲಿಗೆ ಹೋದೆ, ಮಡವಾಳ್ನಲ್ಲಿ ಹೋಗಿ ಕಾತ್ಕೊಂಡು ಲಾಸ್ಟ್ನಲ್ಲಿ ಅವ್ರಿಗೆ